ಈಗ ವಿಜೇಂದ್ರ ಹೋಗಿ ಓದಿ ಒಂದು ರಾತ್ರಿ ಮಕ್ಕೊಂಡಾನ. ಅಮಿತ್ ಶಾ ಫೋನ್ ಬಂದಿತ್ತು, ಏನು ಪ್ರೀತಮ್ ಗೌಡನ್ನೇ ನೀ ಅಲ್ಲಿ ಮಾತಾಡು, ನಾ ಇಲ್ಲಿ ಮಾತಾಡ್ತೀನಿ. ಆ ರುದ್ರೇಶ ತಮ್ಮೇಶ್ ಗೌಡ ನೀ ಒಳಗೆ ಕೂತು ಹಲೋ ಮೈ ಅಮಿತ್ ಶಾ ಬಾತ್ ಕರ. हाँ बोलिए सर, आई एम थैंक यू सर, थैंक यू सर. 6 दिन से मैं ये फार्मर के साथ है. ಇದನ್ನು ಯಾವ ಮೀಡಿಯಾದವ್ರು ಹೇಳೋದೇ ಇಲ್ಲ. ರೈತರ ಕಬ್ಬಿನ ಬಗ್ಗೆ ಚರ್ಚೆ ನಡೆಸಿದ ಅಮಿತ್ ಶಾ ಢಣ್ 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 ಹೊಡಿಲಕತ್ತೆ. ಅದೇನು ರೈತರ ಸಮಸ್ಯೆನೂ ಕೇಳಲ್ಲ, ಚಂಡ್ ಕೇಳಲ್ಲ. ಅವ ಒಳಕೊತ್ತು ಯಾವ ಮಾತಾಡೋನೋ ಗೊತ್ತಿಲ್ಲ. ಅವ್ರು ಅಮಿತ್ ಶಾ ಅಂತರೂ ಅಲ್ಲ. ಈ ಪುಣ್ಯಾತ್ಮ ಹೇಳಿದ 6 ದಿವಸದಿಂದ ಅಲ್ಲೇ ಅದಾನ ಅಂತೇಳ್ಯಾನ. ನೀವು ಮೀಡಿಯಾದವರು ಅದನ್ನು ಖಂಡನೆಯೂ ಮಾಡಲಾಗಿರಿ, ಅದು ಖಂಡನೆಯೂ ಮಾಡಲಾಗಿರಿ. ಇನ್ನೊಂದು ಚಾನಲ್ ಐತಿ, ಗ್ಯಾರಂಟಿ ಐತೆ. ಅಮಿತ್ ಶಾ ಶಾಕ್, ವಿಜೇಂದ್ರ ರಾಕ್, ವಿರೋಧಿಗಳು ಡಾಕ್. ಏನು ಬೇಕಾದ್ರೆ ಬಾಯಿಗೆ ಬಂದಿದ್ದು ಹೊಡೆದ್ರೆ ನಿಮಗೂ ನೀವು ರೊಕ್ಕ ತೊಗೊಂಡು ಹೊಡೆದು ಎಳ್ಳಿಕತ್ತಿರೋದು ಗುರ್ತಾಗ್ತದೆ. ಅಮಿತ್ ಶಾ ಶಾಕ್ ಇಲ್ಲ, ಅಮಿತ್ ಶಾ ಶಾಕ್, ವಿಜೇಂದ್ರ ರಾಕ್, ವಿರೋಧಿಗಳು ಗಟೌಟ್. ಏನು ನೋಡ ಪ್ರಾಸಬದ್ಧ ಕೂರಿಸಿ ನೋಡೋಣ. ಅಮಿತ್ ಶಾ ಯಾಕೆ ಶಾಕ್ ಆಗ್ತಾರೆ, ನಾವ್ಯಾಕೆ ವಿರೋಧಿಗಳು ಯಾಕೆ ಏನು ಗ್ಯಾರಂಟಿ ಚಾನಲ್ ನೋಡಿ ನಾವು ರಾಜಕಾರಣ ಮಾಡಕತ್ತೀವಿ.